ರವಾಯಿಂದ ಒಂದು ನಿಮಿಷಕ್ಕೊಂದು ಹಪ್ಪಳನ ಮಾಡ್ಕೊಳ್ಳಿ. ನೆನೆಸೋದು ಬೇಡ, ಏನು ಬೇಡ, ಜಾಸ್ತಿ ಎಣ್ಣೆ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮಾಡೋದಕ್ಕೆ ಸಣ್ಣ ರವೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ರುಬ್ಕೋತಾ ಇದ್ದೀನಿ. ರುಬ್ಕೊಂಡ್ಬಿಟ್ಟು ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು ಸೊಪ್ಪು, ಜೀರಿಗೆ, ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿರಬೇಕು. ಈಗ ಹಪ್ಪಳನ ಮಾಡೋದಕ್ಕೆ ಈ ರೀತಿ 2 ಪ್ಲೇಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡಿ ಹಬೆಯಲ್ಲಿ ಇದನ್ನು 1 ನಿಮಿಷ ಬೇಯಿಸ್ಕೊಳ್ಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ 1 ನಿಮಿಷ ಟೈಮ್ ನೋಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಬೆಂದಮೇಲೆ ಇದನ್ನು ತೆಕ್ಕೊಂಡ್ಬಿಟ್ಟು ತಣ್ಣ ನೀರಿಗೆ ಹಾಕಿ ಟೂತ್ಪಿಕ್ಕಿಂದ ಸೈಡ್ಸನ್ನು ಬಿಚ್ಕೊಂಡ್ಬಿಟ್ಟು ನಿಧಾನವಾಗಿ ಈ ರೀತಿ ಹಪ್ಪಳನ ತೆಕ್ಕೊಳ್ಳಿ. ಸುಲಭವಾಗಿ ಬಂದುಬಿಡುತ್ತೆ. ಬಿಸಿಲಲ್ಲಿ 2-3 ದಿನ ಒಣಗಿಸ್ಕೊಂಡ್ರೆ ಸಾಕು. ಈ ರೀತಿ ಹಪ್ಪಳ ರೆಡಿ ಆಗುತ್ತೆ. ಎಣ್ಣೆಯಲ್ಲಿ ಹಾಕಿದಾಗ 2 ಪಟ್ಟಷ್ಟು ಅರಳುತ್ತೆ. ಫುಲ್ ಡೀಟೇಲ್ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.